ಅಯೋಧ್ಯೆಯ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪನೆಯಾಗಲಿರುವಂತಹ ರಾಮಲಲ್ಲಾ ಮೂರ್ತಿಯ ಮತ್ತೊಂದು ಫೋಟೋ ಲಭ್ಯ ಆಗಿದೆ. 51 ಇಂಚಿನ ಶ್ರೀರಾಮನ ಮೂರ್ತಿ ಇದಾಗಿದ್ದು ಅದೇ ಫೋಟೋ ನೀವೀಗ ಗಮನಿಸ್ತಾ ಇರೋದು. ಈ ಮೂರ್ತಿಯ ಪ್ರಭಾವಳಿಯ ಸುತ್ತ ವಿಷ್ಣುವಿನ ದಶಾವತಾರವನ್ನ ನೀವು ಕಾಣಬಹುದು. ಆ ಪ್ರಭಾವಳಿಯಲ್ಲಿ ಸಂಪೂರ್ಣವಾದ ದಶಾವತಾರಗಳನ್ನು ಕೆತ್ತಲಾಗಿದೆ. ಮೂರ್ತಿಯ ಪ್ರಭಾವಳಿಯ ಕೆಳಗೆ ಬಲಭಾಗದಲ್ಲಿ ಭಕ್ತ ಆಂಜನೇಯನ ಕೆತ್ತನೆಯನ್ನ ಕೂಡ ಕಾಣಬಹುದು. ಎಡಭಾಗದಲ್ಲಿ ಗರುಡ ಮೂರ್ತಿ ಕಾಣಸಿಗ್ತಾ ಇದೆ. ರಾಮಲಲ್ಲ ಇನ್ನು ರಾಮನ ಬಲಗೈನಲ್ಲಿ ಚಿನ್ನದ ಬಾಣ ಹಾಗೂ ಎಡಗೈನಲ್ಲಿ ಚಿನ್ನದ ಬಿಲ್ಲನ್ನ ಹಿಡಿದು ನಿಂತಿರುವಂತಹ ಆ ಭಂಗಿಯಲ್ಲಿ ಈಗ ನಿಂತಿರೋದು. ಅದಾದ್ಮೇಲೆ ಅದನ್ನ ಅಳವಡಿಸಲಾಗುತ್ತೆ. ಬ್ರಹ್ಮ ಕಮಲದ ಮೇಲೆ ರಾಮಲಲ್ಲನನ್ನ ನಿಲ್ಲಿಸಿರುವಂತದ್ದು. ಮತ್ತೊಂದು ಫೋಟೋ ಲಭ್ಯ ಆಗಿರೋದನ್ನ ಸ್ಕ್ರೀನ್ ಮೇಲೆ ನೀವು ಗಮನಿಸ್ತಾ ಇದ್ದೀರಾ. ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ಅದನ್ನ ಹೊರತುಪಡಿಸಿದ್ರೆ ಬಹುತೇಕ ಇಡೀ ಮೂರ್ತಿಯ ಭಾಗ ಈಗ ನೋಡೋದಕ್ಕೆ ಸಿಗ್ತಾ ಇದೆ. ಇದಕ್ಕೂ ಮುಂಚೆ ನಾವು ನೋಡ್ತಾ ಇದ್ದಂತಹ ಫೋಟೋದಲ್ಲಿ ಈ ಮೂರ್ತಿಯನ್ನ ಬಟ್ಟೆಯಿಂದ ಮುಚ್ಚಲಾಗಿತ್ತು. ಸಂಪೂರ್ಣವಾಗಿ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇರಲಿಲ್ಲ. ಇದೀಗ ಕಣ್ಣಿಗೆ ಕಟ್ಟಿರುವಂತಹ ಒಂದು ಪಟ್ಟಿಯನ್ನು ಹೊರತುಪಡಿಸಿ ಸಂಪೂರ್ಣವಾಗಿ ಇಡೀ ವಿಗ್ರಹವನ್ನ ನೀವು ಇಲ್ಲಿ ಕಣ್ತುಂಬಿಕೊಳ್ಳಬಹುದು. ಕಣ್ಣಿನ ಪಟ್ಟಿಯನ್ನ ಶಾಸ್ತ್ರೋಕ್ತವಾಗಿ ತೆರೆಯಬೇಕು. ಆ ಸಂದರ್ಭದಲ್ಲಿ ಮುಂದೆ ಕನ್ನಡಿಯನ್ನ ಇಡಬೇಕು. ಅದು ಶಾಸ್ತ್ರ. ಮೊದಲಿಗೆ ರಾಮಲಲ್ಲ ತನ್ನನ್ನು ತಾನು ನೋಡ್ಕೊಳ್ಬೇಕು. ಆ ಕಾರಣಕ್ಕಾಗಿ ಕಣ್ಣಿನ ಬಟ್ಟೆಯೊಂದನ್ನ ಮಾತ್ರ ತೆರೆಯಲಾಗಿಲ್ಲ. ಅದನ್ನ ಹೊರತುಪಡಿಸಿದಾಗೆ ಬಹುತೇಕ ಇಡೀ ಮೂರ್ತಿಯ ಕೆತ್ತನೆ, ಅದರ ವಿನ್ಯಾಸ ಹೇಗಿದೆ ಅನ್ನುವಂಥದ್ದನ್ನ ಸಂಪೂರ್ಣವಾಗಿ ಈ ಫೋಟೋದಲ್ಲಿ ನೀವು ಗಮನಿಸ್ತಾ ಹೋಗಬಹುದು. ಎಷ್ಟು ಅದ್ಭುತವಾಗಿ ಆಗಿದೆ ರಾಮಲಲ್ಲನ ಮೂರ್ತಿಯ ಕೆತ್ತನೆ ಅನ್ನುವಂಥದ್ದನ್ನ. ಒಂದೊಂದು ಸಣ್ಣ 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 ವಿವರಗಳನ್ನು ಕೂಡ ಆ ಕಲ್ಲಿನಲ್ಲಿ ಎಷ್ಟು ಶಿಲೆಯಲ್ಲಿ ಅದ್ಭುತವಾಗಿ ರೂಪಿಸಲಾಗಿದೆ ಅಂತ ಹೇಳಿದ್ರೆ, ರಾಮಲಲ್ಲ 51 ಇಂಚಿನ ಎತ್ತರದ ಈ ರಾಮಲಲ್ಲ ಮೂರ್ತಿಯ ಸುತ್ತ ಒಂದು ಪ್ರಭಾವಳಿ ಇರೋದನ್ನ ನೀವು ಗಮನಿಸಬಹುದು. ಆ ಪ್ರಭಾವಳಿ ಮೇಲೆಲ್ಲ ಸಂಪೂರ್ಣವಾಗಿ ಕೆತ್ತನೆಗಳಿರೋದನ್ನ ಕೂಡ ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ. ಅದು ವಿಷ್ಣುವಿನ ದಶಾವತಾರಗಳನ್ನ ಸಾರುವಂತಹ ಕೆತ್ತನೆಗಳಾಗಿದೆ. ಮತ್ತೊಂದು ಕಡೆ ಬಲಭಾಗದಲ್ಲಿ ರಾಮನ ಪರಮ ಭಕ್ತ ಆಂಜನೇಯನ ಕೆತ್ತನೆಯನ್ನ ನೀವು ಗಮನಿಸಬಹುದು. ಮತ್ತೊಂದು ಕಡೆ ಗರುಡನ ಮೂರ್ತಿಯನ್ನ ಕೂಡ ಕೆತ್ತನೆ ಮಾಡಲಾಗಿದೆ. ಇನ್ನು ಶಂಖ, ಚಕ್ರ, ಗದೆ, ಸ್ವಸ್ತಿಕ್, ಓಂ ಈ ಎಲ್ಲ ಆಕಾರಗಳನ್ನು ಕೂಡ ಆ ವಿಗ್ರಹದ ಪ್ರಭಾವಳಿಯ ಭಾಗ ಇದೆಯಲ್ಲ ಅಲ್ಲಿ ಒಂದಾದ ನಂತರ ಒಂದನ್ನ ಕೆತ್ಕೊಂಡು ಬಂದಿದ್ದಾರೆ. ಸಂಪೂರ್ಣವಾಗಿ ಈಗ ಆ ಮೂರ್ತಿ ಹೇಗಿದೆ ಅನ್ನುವಂಥದ್ದು, ಆ ಕಣ್ಣಿನ ಭಾಗವನ್ನು ಹೊರತುಪಡಿಸಿ ಇಡೀ ಮೂರ್ತಿ ಹೇಗಿದೆ ಅನ್ನುವಂಥದ್ದರ ಫೋಟೋ ಈಗ ಲಭ್ಯ ಆಗಿರುವಂಥದ್ದು. ಇದಕ್ಕೂ ಮುಂಚೆ ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ ಫಸ್ಟ್ ಈ ಮೂರ್ತಿಯ ವಿಶೇಷತೆಗಳು ಏನು ಅನ್ನುವಂಥದ್ರ ಡೀಟೇಲ್ ರಿಪೋರ್ಟ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಒಂದು ಹೊದಿಕೆಯ ರೂಪದಲ್ಲಿತ್ತು. ಒಂದು ಹೊದಿಕೆಯನ್ನ ಹಾಕಿದ್ರು ಈ ಮೂರ್ತಿಯ ಮೇಲ್ಭಾಗಕ್ಕೆ. ಈಗ ಆ ಹೊದಿಕೆಯನ್ನ ತೆಗೆದು ವಿಗ್ರಹಕ್ಕೆ ಒಂದು ಹೂವಿನ ಮಾಲೆಯನ್ನ ಅರ್ಪಿಸಿದ್ದಾರೆ. ಕಣ್ಣಿಗೆ ಕಟ್ಟಿರುವಂತಹ ಪಟ್ಟಿ ಮಾತ್ರ ಹಾಗೆ ಇದೆ. ನಮ್ಮ ಹೆಗ್ಗಡದೇವನ ಕೋಟೆಯ ಬಳಿ ಜಮೀನೊಂದರಲ್ಲಿ ಸಿಕ್ಕಂತಹ ಕೃಷ್ಣ ಶಿಲೆ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿರುವಂತಹ ರಾಮಲಲ್ಲನ ವಿಗ್ರಹ ರಾಮ ಮಂದಿರದ ಗರ್ಭಗೃಹದಲ್ಲಿ ಈಗಾಗಲೇ ಪ್ರತಿಷ್ಠಾಪನೆಯಾಗಿರುವಂತಹ ರಾಮಲಲ್ಲ ವಿಗ್ರಹದ ಫೋಟೋ ನೀವೀಗ ನ್ಯೂಸ್ ಫಸ್ಟ್ ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಧನುರ್ಧಾರಿಯಾಗಿ ಶ್ರೀರಾಮ ಇಡೀ ದೇಶದ ರಾಮ ಭಕ್ತರಿಗೆ ಇಲ್ಲಿ ದರ್ಶನವನ್ನ ನೀಡಲಿದ್ದಾನೆ. ರಾಮನ ಯಾವುದೇ ಭಾವಚಿತ್ರಗಳು, ಕೆತ್ತನೆಗಳನ್ನು ನೋಡಿದ್ರು ಕೂಡ ಬಿಲ್ಲು ಬಾಣ ಇರದ ಹಾಗೆ ಶ್ರೀರಾಮನನ್ನ ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಇಲ್ಲೂ ಕೂಡ ಧನುರ್ಧಾರಿ ಶ್ರೀರಾಮ ರಾಮಲಲ್ಲನ ವಿಗ್ರಹವನ್ನೇ ನೀವು ಗಮನಿಸಬಹುದು. ಎಡಗೈ ಮತ್ತು ಬಲಗೈಯಲ್ಲಿ ಬಿಲ್ಲು ಬಾಣ ಹಿಡಿಯುವ ಭಂಗಿಯಲ್ಲಿ ಅದನ್ನ ಕೆತ್ತನೆ ಮಾಡಲಾಗಿದೆ. ತದನಂತರದಲ್ಲಿ ಅಲ್ಲಿಗೆ ಚಿನ್ನದ ಬಿಲ್ಲು ಮತ್ತು ಬಾಣವನ್ನ ಜೋಡಿಸಲಾಗುತ್ತೆ ಅನ್ನುವಂತಹ ಮಾಹಿತಿ ಕೂಡ ಗೊತ್ತಾಗ್ತಾ ಇದೆ. ಆ ಎಲ್ಲ ಕೆಲಸಗಳು ಇನ್ನಷ್ಟೇ ಆಗಬೇಕು. ಹಂತ ಹಂತವಾಗಿ ಒಂದೊಂದೇ ಆಗ್ತಾ ಬರ್ತಾ ಇದೆ. ಮೊದಲಿಗೆ ಅರುಣ್ ಯೋಗಿರಾಜ್ ಅವರು ಈ ವಿಗ್ರಹಗಳನ್ನ ಕೆತ್ತನೆ ಮಾಡಿದ ಸಂದರ್ಭದಲ್ಲಿ ಅವರು ಈ ವಿಗ್ರಹಗಳ ಜೊತೆಗಿದ್ದಂತಹ ಒಂದು ಫೋಟೋ ಲಭ್ಯ ಆಗಿತ್ತು. ಅದಾದ ಮೇಲೆ ನಿನ್ನೆ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆಯಾದ ನಂತರದಲ್ಲಿ ರಾಮಲಲ್ಲ ಮೂರ್ತಿಯ ಮತ್ತೊಂದು ಫೋಟೋ ಲಭ್ಯ ಆಗಿತ್ತು. ಆ ಫೋಟೋದಲ್ಲೂ ಕೂಡ ಸಾಕಷ್ಟು ಆಸಕ್ತಿಕರ ವಿಚಾರಗಳನ್ನ, ಸಣ್ಣ ಸಣ್ಣ ಡೀಟೇಲ್ಸ್ ಗಳ ಸಮೇತವಾಗಿ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಟ್ಟಿತ್ತು. ಇದೇ ಬಾಲರಾಮನ ಮೂರ್ತಿಯನ್ನ ಶತಕೋಟಿಗೂ ಅಧಿಕ ಭಾರತೀಯರು ಕಣ್ತುಂಬಿಕೊಳ್ಳಬೇಕು, ಆರಾಧಿಸಬೇಕು ಅಂತ ಹೇಳಿ ಕಾಯ್ತಾ ಇರುವಂತದ್ದು. ಆ ರಾಮಲಲ್ಲ ಮೂರ್ತಿಯ ಮತ್ತೊಂದು ಫೋಟೋ ಈಗ ರಿಲೀಸ್ ಆಗಿದೆ. ಅದೇ ಫೋಟೋವನ್ನ ನೀವೀಗ ಸ್ಕ್ರೀನ್ ಮೇಲೆ ಅಬ್ಸರ್ವ್ ಮಾಡ್ತಾ ಇರುವಂತದ್ದು. ಎಷ್ಟು ಅದ್ಭುತವಾಗಿ ಅಲ್ಲಿ ಕೆತ್ತನೆ ಆಗಿದೆ, ಮತ್ತೆ ಪ್ರತಿಯೊಂದಕ್ಕೂ ಕೂಡ ಎಷ್ಟು ದೊಡ್ಡ ದೊಡ್ಡ ಅರ್ಥಗಳಿದೆ ಅಂತ ಅಂದ್ರೆ ಬಹಳ ನಾಜೂಕಾಗಿ ಮತ್ತೆ ಬಹಳ ಅಷ್ಟೇ ಅರ್ಥಗರ್ಭಿತವಾಗಿ ಪ್ರತಿಯೊಂದು ಸಣ್ಣ ಸಣ್ಣ ವಿವರಗಳಿಂದ ಹಿಡಿದು ಏನೆಲ್ಲವೂ ಉಲ್ಲೇಖಿತ ಆಗಬೇಕು ಆ ಇಡೀ ಮೂರ್ತಿಯ ಕೆತ್ತನೆಯಲ್ಲಿ ಅದೆಲ್ಲವನ್ನು ಕೂಡ ಚಾಚೂ ತಪ್ಪದೆ ಎಲ್ಲಿಯೂ ಯಾವುದೊಂದು ಕೂಡ ಲೋಪ ಅನ್ನೋದಾಗದೆ ಅದ್ಭುತವಾದ ಕೆತ್ತನೆಯಾಗಿ ಈ ರಾಮಲಲ್ಲನ ಮೂರ್ತಿ ಹೊರಹೊಮ್ಮಿರುವಂಥದ್ದು.
ಪ್ರಾಣ ಪ್ರತಿಷ್ಠಾಪನೆಯಾದ ನಂತರದಲ್ಲಿ ಕಣ್ಣಿಗೆ ಕಟ್ಟಿರುವಂತಹ ಪಟ್ಟಿಯನ್ನು ಕೂಡ ಕಳಚಲಾಗುತ್ತೆ. ಮೊದಲಿಗೆ ರಾಮಲಲ್ಲ ತನ್ನನ್ನು ತಾನು ನೋಡಿಕೊಳ್ಳಬೇಕು ಅನ್ನೋ ಶಾಸ್ತ್ರ ಇದೆ. ಹೀಗಾಗಿ ಕನ್ನಡಿಯಲ್ಲಿ ಮೊದಲು ರಾಮಲಲ್ಲನಿಗೆ ತನ್ನನ್ನು ತಾನು ನೋಡಿಕೊಳ್ಳುವ ಹಾಗೆ ಪ್ರತಿಬಿಂಬವನ್ನು ತೋರಿಸಬೇಕು ಪ್ರಾಣ ಪ್ರತಿಷ್ಠಾಪನೆ ಆದ ನಂತರ. ಆ ಕಾರಣಕ್ಕಾಗಿ ಕಣ್ಣಿಗೆ ಕಟ್ಟಿರುವಂತಹ ಬಟ್ಟೆಯನ್ನ ಇನ್ನು ತೆಗೆದಿಲ್ಲ. ಅದೊಂದನ್ನು ಹೊರತುಪಡಿಸಿದ್ರೆ ಸಂಪೂರ್ಣವಾಗಿ ಆ ವಿಗ್ರಹದ ಕೆಳಭಾಗದಿಂದ ಮೇಲೆ ತುದಿಯವರೆಗೂ ಕೂಡ ರಾಮಾಯಣದ ಒಂದು ಕ್ಯಾರೆಕ್ಟರ್ಗಳು, ಅದರ ಜೊತೆಗೆ ರಾಮನ ಪರಮ ಭಕ್ತ ಹನುಮ, ಮತ್ತೊಂದು ಕಡೆ ಗರುಡದ ಮೂರ್ತಿಯ ಕೆತ್ತನೆ, ಶಂಖಚಕ್ರ, ಗದೆ, ಸ್ವಸ್ತಿಕ್, ಓಂ ಆಕಾರಗಳ ಕೆತ್ತನೆಯೂ ಕೂಡ ಆಗಿದೆ. ಎಡಗೈಯಲ್ಲಿ ಬಾಣ, ಬಲಗೈಯಲ್ಲಿ ಬಿಲ್ಲನ್ನ ಹಿಡಿದು ನಿಂತಿರುವಂತಹ ಭಂಗಿಯಲ್ಲಿ ರಾಮಲಲ್ಲಾ ಮೂರ್ತಿಯನ್ನ ನೀವು ಈಗಾಗಲೇ ಗಮನಿಸ್ತಾ ಇದ್ದೀರಾ. ಇಡೀ ದೇಶ ಪ್ರಾಣ ಪ್ರತಿಷ್ಠಾಪನೆಯಾದ ನಂತರದಲ್ಲಿ ರಾಮ ಜನ್ಮಭೂಮಿ ಅಯೋಧ್ಯೆಯ ರಾಮ ಮಂದಿರದ ಗರ್ಭಗೃಹದಲ್ಲಿ ಕಣ್ತುಂಬಿಕೊಳ್ಳಲಿರುವ ಇಡೀ ದೇಶ ಜೈ ಶ್ರೀರಾಮ್ ಅಂತ ಹೇಳಿ ಭಕ್ತಿ ಭಾವದಿಂದ ಭಾವಪರವಶರಾಗಿರುವಂಥದ್ದು ಇದೇ ರಾಮಲಲ್ಲನನ್ನ ಕಣ್ತುಂಬಿಕೊಳ್ಳಬೇಕು ಅನ್ನೋ ಕಾತುರತೆಯಿಂದ. ಪ್ರಾಣ ಪ್ರತಿಷ್ಠಾಪನೆಯಾಗೋದಕ್ಕೆ ಇನ್ನುಳಿದಂತಹ ಪೂಜಾ ಕೈಂಕರ್ಯಗಳು ಕೂಡ ಇವತ್ತಿನಿಂದ ಆರಂಭ ಆಗಿದೆ. ನಿನ್ನೆ ಒಮ್ಮೆ ಆ ಮೂರ್ತಿಯನ್ನ ಅಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರದಲ್ಲಿ ಅದಕ್ಕೆ ಮುಂಚೆ ಕೂಡ ಸಾಕಷ್ಟು ಪೂಜಾ ವಿಧಿವಿಧಾನಗಳನ್ನ ನೆರವೇರಿಸಲಾಯಿತು. ಇದಕ್ಕೆ ಮುಂಚೆ ಸವಿಸ್ತಾರವಾಗಿ ಈ ಸಂಪೂರ್ಣ ಮೂರ್ತಿಯ ವಿನ್ಯಾಸ ಹೇಗಿದೆ ಅನ್ನೋದನ್ನ ಒಂದೊಂದಾಗಿ ಬಿಡಿಸಿ ನ್ಯೂಸ್ ಫಸ್ಟ್ ನಿಮ್ಮ ಮುಂದೆ ಇಡ್ತಾ ಇತ್ತು. ಕೆಳಗೆ ಮೊದಲು ಒಂದು ಪೀಠವನ್ನ ಸೃಷ್ಟಿ ಮಾಡಿದ್ದಾರೆ. ಆ ಪೀಠದ ಮೇಲೆ ಬ್ರಹ್ಮಕಮಲದ ರಚನೆಯನ್ನ ಕೆತ್ತನೆ ಮಾಡಲಾಗಿದೆ. ಬ್ರಹ್ಮಕಮಲದ ಮೇಲೆ ರಾಮಲಲ್ಲನ ಮೂರ್ತಿ ಈ ರೀತಿಯಾಗಿ ಮೂಡಿ ಬಂದಿರುವಂಥದ್ದು. ಬ್ರಹ್ಮಕಮಲದ ಮೇಲೆ ನಿಂತು, ಅರಳಿರುವಂತಹ ಬ್ರಹ್ಮಕಮಲದ ಮೇಲೆ ನಿಂತು ರಾಮಲಲ್ಲ ಈ ರೀತಿಯಾಗಿ ದರ್ಶನ ಕೊಡ್ತಾ ಇರುವಂಥದ್ದು. 5 ವರ್ಷದ ಬಾಲರಾಮನ ಮೂರ್ತಿಯನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಕೈಗೊಂಡಾಗ ರಾಮಲಲ್ಲ ಮೂರ್ತಿಯನ್ನ ಕೆತ್ತನೆ ಮಾಡುವಂತಹ ಜವಾಬ್ದಾರಿಯನ್ನ ದೇಶದ ಪ್ರಖ್ಯಾತ 3 ಶಿಲ್ಪಿಗಳಿಗೆ ನೀಡಲಾಗಿತ್ತು. ಆ ಪೈಕಿ ಈಗ ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಕೆತ್ತನೆ ಮಾಡಿದಂತಹ ಮೂರ್ತಿಯೇ ಫೈನಲ್ ಆಗಿತ್ತು. ಅದನ್ನ ನಿನ್ನೆ ಗರ್ಭಗೃಹದಲ್ಲಿ ಪ್ರತಿಷ್ಠಾಪನೆ ಕೂಡ ಮಾಡಲಾಗಿದೆ. ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದ್ರೆ ಎಷ್ಟು ಬಾರಿ ನೋಡಿದ್ರು ಮತ್ತೆ ಮತ್ತೆ ಕಣ್ ತುಂಬಿಕೊಳ್ಳಬೇಕು ಅಂತ ಅನ್ಸುತ್ತೆ. ಅಷ್ಟರ ಮಟ್ಟಿಗೆ ಈ ಮೂರ್ತಿಯ ಸೌಂದರ್ಯವನ್ನ ಕಾಣಬಹುದು. ಜೊತೆಗೆ ಎಷ್ಟು ಸಣ್ಣ ಸಣ್ಣ ವಿವರಗಳನ್ನು ಕೂಡ ಅದ್ಭುತವಾಗಿ ಅಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂದ್ರೆ ನೀವು ಅದನ್ನ ಎಷ್ಟು ಸೂಕ್ಷ್ಮವಾಗಿ ಅವಲೋಕಿಸ್ತಾ ಹೋಗ್ತಿರೋ ಅಷ್ಟು ಅರ್ಥಗಳು ಅದರಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಕೇವಲ ರಾಮಲಲ್ಲನ ವಿಗ್ರಹ ಅಷ್ಟೇ ಅಲ್ಲ, ಅದರ ಸುತ್ತ ಒಂದು ಪ್ರಭಾವಳಿಯ ಸ್ವರೂಪದ ಕೆತ್ತನೆಯನ್ನು ಕೂಡ ನಿಮಗೆ ಕಾಣ್ಲಿಕ್ಕೆ ಸಿಗುತ್ತೆ. ಆ ಪ್ರಭಾವಳಿಯ ತುಂಬೆಲ್ಲವೂ ಕೂಡ ಸಾಕಷ್ಟು ವಿವರಗಳನ್ನ ಕೆತ್ತನೆ ಮಾಡಲಾಗಿದೆ. ಭಗವಾನ್ ವಿಷ್ಣು ಮತ್ತೆ ಶ್ರೀರಾಮನ ಅವತಾರ, ಇನ್ನುಳಿದಂತಹ ದಶಾವತಾರಗಳಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿವರಗಳನ್ನ ಅಚ್ಚುಕಟ್ಟಾಗಿ ಕಲೆಯ ಮೂಲಕ ಈ ಕಲ್ಲಿನಲ್ಲಿ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅರಳಿಸಿದ್ದಾರೆ. ಅದರ ಪ್ರತಿಫಲ ಅನ್ನೋ ಹಾಗೆ ಈಗ ನಾವು ನೋಡ್ತಾ ಇರುವಂತಹ ರಾಮಲಲ್ಲನ ವಿಗ್ರಹ ಎಷ್ಟು ಅದ್ಭುತವಾಗಿದೆ. ಇಡೀ ದೇಶದ ಜನರ ಭಕ್ತಿಯ ಒಂದು ಸಂಕೇತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅನ್ಸುತ್ತೆ. ಈ ರಾಮಲಲ್ಲನ ಮೂರ್ತಿ ಪ್ರತಿಷ್ಠಾಪನೆಗೆ ಅಂತ ಹೇಳಿ 500 ವರ್ಷಗಳ ಹೋರಾಟ ಆಗಿದೆ. ಇದಕ್ಕೆ ಎಷ್ಟೋ ವರ್ಷಗಳ ಇತಿಹಾಸ ಇರುವಂಥದ್ದು. 3 ಮೂರ್ತಿಗಳನ್ನ ಕೆತ್ತನೆ ಮಾಡಿಸಿದ್ರು. ಅದರಲ್ಲಿ ಒಂದು ಮೂರ್ತಿ ಅಂತಿಮಗೊಂಡಿದ್ದು. ಆ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಆದ ಮೇಲೆ ಸಾಗರೋಪಾದಿಯಾಗಿ ಜನ ಬರ್ತಾರೆ ಈ ಮೂರ್ತಿಯ ದರ್ಶನ ಪಡೆದುಕೊಳ್ಳೋದಕ್ಕೆ. ಅದಕ್ಕೂ ಮುಂಚೆ ಕಾತರ ಇರುತ್ತೆ. ಆ ಕಾತರವನ್ನ ತಣಿಸೋ ನಿಟ್ಟಿನಲ್ಲಿ ಈಗ ಒಂದಷ್ಟು ಫೋಟೋಗಳು ಲಭ್ಯ ಆಗ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.